ನಮಸ್ಕಾರ ಸ್ನೇಹಿತರೆ. ಇಂದು ನಾವು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಶನಿ ಗ್ರಹದ ಅನುಗ್ರಹದಿಂದ ಆಗಬಹುದಾದ ಮಹತ್ವದ ಬದಲಾವಣೆಗಳ ಬಗ್ಗೆ ತಿಳಿಸುತ್ತೇವೆ. ಈ ವಿಡಿಯೋದಲ್ಲಿ ಉದ್ಯೋಗ, ಹಣ, ಪ್ರೇಮ, ಕುಟುಂಬ, ಆರೋಗ್ಯ ಮತ್ತು ವೈವಾಹಿಕ ಬೆಳವಣಿಗೆಯ ಕುರಿತು ಹಂತ ಹಂತವಾಗಿ ಚರ್ಚಿಸೋಣ. ನೀವು ಈ ಸಂಪೂರ್ಣ ವಿಡಿಯೋ ಮುಗಿಸಿದರೆ ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದ ಅವಕಾಶಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಮೊದಲಿಗೆ ನಾವು ವೃಶ್ಚಿಕ ರಾಶಿಯವರ ಸಹಜವಾಗಿ ಧೈರ್ಯಶಾಲಿಗಳು, ತೀವ್ರ ಉದ್ದೇಶಪೂರಿತರಾಗಿರುತ್ತಾರೆ. ಇವರು ಎದುರಿಸಿದ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸುತ್ತಾರೆ. ಆದರೆ ಕೆಲವೊಮ್ಮೆ ತೀವ್ರ ಭಾವನೆಗಳು ಮತ್ತು ಆತ್ಮನಿರ್ಧಾರ ಕಾರಣ ಅವರು ಕೆಲವು ಸಂಬಂಧಗಳಲ್ಲಿ ಗೊಂದಲಕ್ಕೆ ಒಳಗಾಗಬಹುದು. ಈ ಸಮಯದಲ್ಲಿ ಶನಿ ಅನುಗ್ರಹ ನಿಮ್ಮ ನಿರ್ಧಾರಗಳನ್ನು ಸರಿಯಾಗಿ ಬದಲಾಯಿಸಲು ನೆರವಾಗುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರೇರೇಪಿಸುತ್ತದೆ. ಉದ್ಯೋಗದ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೊಸ ಅವಕಾಶಗಳ ಕಾಲ. ಈ ಕಾಲದಲ್ಲಿ ಕೆಲ ವರ್ಷಗಳಿಂದ ಪರಿಶ್ರಮಿಸುತ್ತಿದ್ದು ಹೆಚ್ಚು ಗುರುತಿಸಬೇಕಾದ ಫಲ ಸಿಗದೇ ಇದ್ದರೆ ಈಗ ನಿಮ್ಮ ಪರಿಶ್ರಮಕ್ಕೆ ತಕ್ಕಾದ ಫಲವು ಸಿಗುವ ಸಮಯ ಕೂಡ ಬಂದಿದೆ. ಹೊಸ ಕೆಲಸದ ಅವಕಾಶಗಳು, ಪ್ರಾಜೆಕ್ಟ್, ಇನ್ಕ್ರೀಸಿಂಗ್ ರೆಸ್ಪಾನ್ಸಿಬಿಲಿಟಿ, ಪ್ರಮೋಷನ್ ಎಲ್ಲವೂ ಸಾಧ್ಯ ಇದೆ. ಕೆಲವರಿಗೆ ಉದ್ಯೋಗದ ಸ್ಥಳದಲ್ಲಿ ಟ್ರಾನ್ಸ್ಫರ್ ಅಥವಾ ಫಾರಿನ್ ಆಪರ್ಚುನಿಟಿ ಕೂಡ ಬರುವ ಸಾಧ್ಯತೆ ಇದೆ. ಈ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಮತ್ತು ರಿಜೆಕ್ಟ್ ಮಾಡಬೇಡಿ. ಒಂದು ನಿರ್ಧಾರನ ತಿಳಿಸೋದಕ್ಕೆ ತುಂಬಾ ಟೈಮ್ ತಗೊಳ್ಬೇಡಿ. ಫ್ರೀಲೆನ್ಸರ್ ಮತ್ತು ಎಂಟರ್ಪ್ರಿನರ್ಗೆ ಹೊಸ ಕಾಂಟ್ರಾಕ್ಟ್ ಮತ್ತು ಕೊಲಾಬ್ರೇಷನ್ ಲಾಭದಾಯಕವಾಗಬಹುದು. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಗಂಭೀರವಾಗಿ ಯೋಚಿಸಿ. ಮೆಂಟರ್ ಅಥವಾ ಸೀನಿಯರ್ ಸಲಹೆ ಪಡೆಯುವುದು ತುಂಬಾ ಒಳ್ಳೆಯದು. ಅರ್ಜೆನ್ಸಿಯಲ್ಲಿ ಡಿಸಿಷನ್ ತಗೊಳ್ಳೋದ್ರಿಂದ ಕೆಲವೊಂದು ಡಿಸಿಷನ್ ತಪ್ಪು ಕೂಡ ಆಗಬಹುದು. ಸೊ ಮೆಂಟರ್ಸ್ಗಳಿಂದ ಅಥವಾ ಯಾರಾದರೂ ನಿಮಗೆ ಹಿರಿಯರಿದ್ದರೆ ಅಥವಾ ಸೀನಿಯರ್ಸ್ ಇದ್ದರೆ ಅವರಿಂದ ಕೆಲವು ಟಿಪ್ಸ್ಗಳನ್ನು ತಗೊಳ್ಳೋದು ತುಂಬಾ ಉತ್ತಮ. ಹಣದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸುಧಾರಣೆಯ ಕಾಲ. ಹಳೆಯ ಸಾಲ ತೀರಬಹುದು. ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಗೇನ್ ಸಿಗಬಹುದು. ಇನ್ವೆಸ್ಟ್ಮೆಂಟ್ ಲಾಭದಾಯಕವಾಗಬಹುದು ಮತ್ತು ಸ್ಟೇಬಲ್ ಇನ್ಕಮ್ ಸೋರ್ಸ್ ಹೆಚ್ಚಾಗುತ್ತದೆ. ಆದರೆ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ ಅವಾಯ್ಡ್ ಮಾಡಬೇಕು. ಪ್ರಾಪರ್ ಬಜೆಟಿಂಗ್ ತುಂಬಾ ಮುಖ್ಯವಾಗಿರುತ್ತದೆ. ಸ್ಮಾಲ್ ಸೇವಿಂಗ್ ಬಿಗ್ ಪ್ರಾಫಿಟ್ ಅನ್ನೋ ಪಾಲಿಸಿನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಸ್ಮಾಲ್ ಸೇವಿಂಗ್ ಬಟ್ ಬಿಗ್ ಪ್ರಾಫಿಟ್ ಟುಮಾರೋ ಅನ್ನೋ ಪಾಲಿಸಿನ ಫಾಲೋ ಮಾಡಿ. ಸಾಟರ್ಡೇ ಅಥವಾ ಶನಿವಾರ ದಿನ ನೀವು ಬ್ಲ್ಯಾಕ್ ಸೀಡ್ ಅಂದರೆ ಎಳ್ಳನ್ನು ದಾನ ಮಾಡ್ಬೋದು. ಇದರಿಂದ ಶನಿ ಅನುಗ್ರಹ ಹೆಚ್ಚುತ್ತದೆ. ಅವರ ಪ್ರೇಮದಲ್ಲಿ ತೀವ್ರ ಭಾವನಾಶೀಲರಾಗಿರ್ತಾರೆ. ಕೆಲವು ತಿಂಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಟೆನ್ಷನ್ ಇದ್ದರೆ ಈಗ ಸ್ಪಷ್ಟತೆ ಬರುತ್ತದೆ. ಪ್ರೇಮ ಸಂಬಂಧದಲ್ಲಿ ಹೊಂದಾಣಿಕೆ, ಮ್ಯಾರೇಜ್ ಪ್ರಾಸ್ಪೆಕ್ಟ್ ಅಥವಾ ಕಪಲ್ಸ್ಗಳಲ್ಲಿ ಹೊಂದಾಣಿಕೆ ಹೆಚ್ಚುತ್ತದೆ ಮತ್ತು ಮ್ಯಾರೇಜ್ ಪ್ರಪೋಸಲ್ ಆದಷ್ಟು ಮುಂದೆ ಹೋಗುತ್ತೆ. ಕಮ್ಯುನಿಕೇಷನ್ ಓಪನ್ ಆಗಿರಲಿ. ಈಗ ಸ್ವಲ್ಪ ಕಡಿಮೆ ಮಾಡಿ. ಸ್ಪೆಷಲ್ ಗೆಸ್ಚರ್ ಅಥವಾ ಸ್ಮಾಲ್ ಸರ್ಪ್ರೈಸ್ ಕ್ಯಾನ್ ಇಂಪ್ರೂವ್ ದ ರಿಲೇಷನ್ಶಿಪ್. ಅಂದರೆ ಸಣ್ಣ ಸಣ್ಣ ಸರ್ಪ್ರೈಸಸ್ ಅಥವಾ ನೀವು ಹಾಕೋ ಎಫರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಈ ಸಮಯದಲ್ಲಿ. ವೃಶ್ಚಿಕ ರಾಶಿಯವರಿಗೆ ಶನಿ ದೇವರ ಭಜನೆ ಅಥವಾ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತದೆ. ಮತ್ತು ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಶನಿ ದೇವರನ್ನು ಒಂದು ಸರಿ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿ ಆ ಕೆಲಸವನ್ನು ಮಾಡಿದರೆ ನಿಮ್ಗೆ ಆ ಕೆಲಸದಲ್ಲಿ ಒಂದು ತೃಪ್ತಿ ಅಥವಾ ಫಲ ಸಿಗ್ಬೋದು. ಕುಟುಂಬದಲ್ಲಿ ಸಹಾನುಭೂತಿ ಹೆಚ್ಚಾಗುತ್ತದೆ. ಸ್ಮಾಲ್ ಕಾನ್ಫ್ಲಿಕ್ಟ್ ಕ್ಯಾನ್ ಗ್ರ್ಯಾಜುವಲಿ ರಿಸಾಲ್ವ್ ಆಗುತ್ತೆ. ಫ್ಯಾಮಿಲಿಯಲ್ಲಿರುವ ಸಣ್ಣ ಸಣ್ಣ ಏನು ಹೇಳ್ತಾರೆ ಗಲಭೆಗಳು ಅಥವಾ ಅಸಮಾಧಾನ ಆದಷ್ಟು ಸಾಲ್ವ್ ಆಗೋಕ್ಕೆ ಕಾರಣವಾಗುತ್ತೆ. ಮನೆ ತಗೊಳ್ಳೋದು ಅಥವಾ ಮನೆ ಕಟ್ಟಿಸ್ತಿದ್ರೆ, ರಿನೋವೇಷನ್ ಮಾಡಿಸ್ತಾ ಇದ್ದರೆ, ವೆಹಿಕಲ್ ಪರ್ಚೇಸ್ ಮಾಡೋದು ಅಥವಾ ಹೊಸದಾಗಿ ಸದಸ್ಯರು ನಿಮ್ಮ ಮನೆಗೆ ಬರುವ ಆಗಮನದ ಸಮಯ ಕೂಡ ಇದಾಗಿರುತ್ತದೆ. ಸ್ವಲ್ಪ ದೊಡ್ಡವರು ಅಡ್ವೈಸ್ ಮಾಡೋದನ್ನು ಸ್ವಲ್ಪ ಮನಸ್ಸಿಟ್ಟು ಕೇಳಿ ಮತ್ತು ಬ್ಲೆಸ್ಸಿಂಗನ್ನು ಅಕ್ಸೆಪ್ಟ್ ಮಾಡುವುದು ತುಂಬಾ ಮುಖ್ಯ. ಫ್ಯಾಮಿಲಿ ಟೈಮಲ್ಲಿ ಮ್ಯಾಕ್ಸಿಮಮ್ ಮಾಡುವ ಲೈಫ್ ಸ್ಟೆಬಿಲಿಟಿ ತರಲಿದೆ.
ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಪ್ರಿಯಾರಿಟಿಯಾಗಿ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಶಾರೀರಿಕವಾಗಿ ಬಲಿಷ್ಠರಾಗಿರ್ತಾರೆ, ಆದರೆ ಮನಸ್ಸು ಒತ್ತಡದಿಂದ ಕೂಡಿರುತ್ತದೆ. ಮೆಡಿಟೇಷನ್, ಯೋಗ, ವಾಕಿಂಗ್, ಪ್ರಾಪರ್ ಸ್ಲೀಪ್, ಅವಾಯ್ಡ್ ಸ್ಟ್ರೆಸ್ ಆ್ಯಂಡ್ ಈಟಿಂಗ್, ಊಟದ ಹ್ಯಾಬಿಟನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಅಂದರೆ ಟೈಮ್ ಟು ಟೈಮ್ ಊಟ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವ ಪ್ರಾಬ್ಲಮ್ ವೃಶ್ಚಿಕ ರಾಶಿಯವರಿಗೆ ಅತಿಯಾಗಿ ಇದೆ. ಈ ಸಲ ತುಂಬ ಶನಿ ಅನುಗ್ರಹದಿಂದ ನಿಮಗೆ ಹೆಲ್ತಿನ ಬಗ್ಗೆ ಆದಷ್ಟು ಜಾಗ್ರತೆ ವಹಿಸಿ. ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ನಿಮ್ಮ ಪರಿಶ್ರಮ ಫಲಿಸುತ್ತದೆ. ನೀವು ಕೈ ಹಿಡಿದ ಕೆಲಸ ಎಲ್ಲವೂ ನೆರವೇರುತ್ತದೆ ಮತ್ತು ಯಶಸ್ಸಿನ ದಾರಿಗೆ ಇದು ಕೂಡ ಒಂದು ಅತ್ಯಂತ ಉತ್ತಮ ಸಮಯವಾಗಿರ್ತದೆ. ನಿಮಗೆ ಜುಲೈಯಿಂದ ಸೆಪ್ಟೆಂಬರ್ ತನಕ ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಹೊಸ ಕೆಲಸನ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರೆ ಈ ಸಮಯದಲ್ಲಿ ನಿಮಗೆ ತುಂಬಾ ಯಶಸ್ಸು ಸಿಗುತ್ತೆ. ಜುಲೈ ಮತ್ತು ಸೆಪ್ಟೆಂಬರ್ನ ಸಮಯದಲ್ಲಿ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ ಅಂತ ಹೇಳಿದರೆ, ಏನಾದರೂ ಶಾಪ್ ಓಪನ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಹೂಡಿಕೆ ಮಾಡೋದು, ಏನಾದರೂ ಒಂದು ಮಾಡೋದಾದರೆ ಈ ಸಮಯದಲ್ಲಿ ಮಾಡಿ. ಈ ಸಮಯ ನಿಮಗೆ ತುಂಬಾ ಚೆನ್ನಾಗಿರೋದ್ರಿಂದ ಈ ಸಮಯದಲ್ಲಿ ಮಾಡುವ ಎಲ್ಲ ಕೆಲಸಗಳು ನಿಮಗೆ ತುಂಬಾ ಪ್ರತಿಫಲವನ್ನು ಕೊಡುತ್ತೆ. 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ಪೆಷಲ್ಲಾಗಿ ರಾಜಯೋಗ ಇದೆ. ಅಂದರೆ ವೃತ್ತಿ, ಅಧಿಕಾರ, ಯಶಸ್ಸು ಈ ಮೂರೂ ವಿಷಯದಲ್ಲಿ ಅವರಿಗೆ ರಾಜಯೋಗದ ಒಂದು ಪ್ರಭಾವ ತುಂಬಾ ಅತಿಯಾಗಿರುತ್ತೆ. ವೃಶ್ಚಿಕ ರಾಶಿಯವರ ಉದ್ಯೋಗದ ಜೀವನದಲ್ಲಿ ಶನಿ ಗ್ರಹದ ಅನುಗ್ರಹವು ಪ್ರಮುಖ ಸಾಧನೆ ತರಲಿದೆ. ಪದೋನ್ನತಿ, ಗೌರವ, ಅಧಿಕಾರ ಅಥವಾ ನೇತೃತ್ವದ ಅವಕಾಶಗಳು ಸಿಗಬಹುದು. ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು, ಯೋಜನೆ ನಿರ್ವಹಣೆ, ವಿದೇಶ ಅವಕಾಶಗಳು ಕೂಡ ಇದೆ. ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ದೀರ್ಘಕಾಲಿಕ ಬೆಳವಣಿಗೆಗೆ ಕೂಡ ರಾಜಯೋಗದಿಂದ ಅತಿಯಾಗಿ ಪ್ರಭಾವ ಬೀರುತ್ತದೆ. ನಿರ್ಧಾರಗಳನ್ನು ಶಾಂತಿಯುತ ಮತ್ತು ಯೋಚನೆಯಿಂದ ತೆಗೆದುಕೊಳ್ಳಿ. ಧನಯೋಗನೂ ಇದೆ. ಆರ್ಥಿಕ ಅಥವಾ ಹಣದ ಲಾಭ, ಹಳೆಯ ಸಾಲಗಳು ಕಡಿಮೆ ಆಗುತ್ತದೆ, ಹಣಕಾಸಿನ ಒತ್ತಡ ತಗ್ಗುತ್ತದೆ, ಅಪ್ರತ್ಯಕ್ಷಿಕ ಲಾಭಗಳು ಸಿಗ್ಬೋದು, ಹೂಡಿಕೆಗಳು ಫಲವತ್ತಾಗ್ತದೆ. ಶನಿ ದೇವರನ್ನು ಅತಿಯಾಗಿ ಭಕ್ತಿ ಮಾಡೋದು ತುಂಬಾ ಒಳ್ಳೆಯದು. ನಿಮ್ಮೆಲ್ಲರ ಆಸೆ ಮತ್ತು ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ನಿಮಗೆ ಈ 2026 ತುಂಬಾ ಚೆನ್ನಾಗಿರಲಿದೆ. ಸ್ವಲ್ಪ ದೇವರ ಭಕ್ತಿ ಕಡೆ ಗಮನ ಹರಿಸಿ. ಶನಿ ದೇವರನ್ನು ಅತ್ಯಂತವಾಗಿ ನೆನಪಿಸಿಕೊಳ್ಳುವುದು ತುಂಬಾ ಒಳ್ಳೆಯದು. ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಶನಿ ದೇವರನ್ನು ಪ್ರಾರ್ಥಿಸಿಕೊಳ್ಳಿ, ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.